ಇನ್ನು ಹಿರಿಯ ನಾಯಕ ಸೀತಾರಾಮ್ ಯೆಚೂರಿ ನಿಧನ ಹೊಂದಿದ್ದಾರೆ. ಭಾಳ ಬೇಸರ ಸಂಗತಿ. ಏಕೆಂದರೆ ಸೀತಾರಾಮ್ ಯೆಚೂರಿ ಹಿರಿಯ ನಾಯಕರು, ವಾಮರಂಗದ ನಾಯಕರುಗಳು ಕೂಡ ಆಗಿದ್ದರು. CPM ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಸೀತಾರಾಮ್ ಯೆಚೂರಿ. ಕಮ್ಯುನಿಸ್ಟ್ ಪಾರ್ಟಿನಲ್ಲಿ ಭಾಳ ಗುರುತಿಸಿಕೊಂಡಂಥ ಸೀತಾರಾಮ್ ಯೆಚೂರಿ. ಇದೀಗ ಬಂದಿರುವಂಥ ಸುದ್ದಿ, ಸೀತಾರಾಮ್ ಯೆಚೂರಿ ನಿಧನ ಹೊಂದಿದ್ದಾರೆ. ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಸೀತಾರಾಮ್ ಯೆಚೂರಿ. ಹಿರಿಯ ನಾಯಕ ಸೀತಾರಾಮ್ ಯೆಚೂರಿ ನಿಧನ ಹೊಂದಿದ್ದಾರೆ. CPMನ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಜೊತೆಗೆ ಈ ವಾಮರಂಗದ ನಾಯಕರಾಗಿದ್ದರು. ಕಮ್ಯುನಿಸ್ಟ್ ಪಾರ್ಟಿಯ ನಾಯಕರಲ್ಲಿ ಮುಂಚೂಣಿಯಲ್ಲಿದ್ದಂಥ ನಾಯಕರಲ್ಲಿ ಅವರು ಕೂಡ ಒಬ್ಬರು. ಅವ್ರನ್ನ ಇತ್ತೀಚೆಗೆ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಸೀತಾರಾಮ್ ಯೆಚೂರಿ. ಅಂಥ ಸೀತಾರಾಮ್ ಯೆಚೂರಿ ಈಗ ನಿಧನ ಹೊಂದಿದ್ದಾರೆ. ಏಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರು ಮಾಡಿದಂಥ ಪ್ರಯತ್ನ ವಿಫಲವಾಯಿತು. ಯಾಕಂದರೆ ಅವರು ICUನಲ್ಲಿದ್ದರು ಸುದೀರ್ಘವಾಗಿ. ಅಂಥ ಸೀತಾರಾಮ್ ಯೆಚೂರಿ ಈಗ ನಿಧನ ಹೊಂದಿದ್ದಾರೆ. ಈ ಮುಖಾಂತರ ಏನು ಅಂತಂದರೆ ಒಂದು ಕಮ್ಯುನಿಸ್ಟ್ನ ಕೊಂಡಿಯೊಂದು ಕಳಚಿದಂತಾಗಿದೆ. 72 ವರ್ಷ ವಯಸ್ಸು ಸೀತಾರಾಮ್ ಯೆಚೂರಿ ಅವರಿಗೆ. ಮತ್ತು ಭಾಳ ತಮ್ಮನ್ನು ತಾವು ಕಮ್ಯುನಿಸ್ಟ್ ಪಾರ್ಟಿಗೆ, ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಅವರು ಒಪ್ಪಿಸಿಕೊಂಡಂಥ ನಾಯಕರು ಸೀತಾರಾಮ್ ಯೆಚೂರಿ. 1952ರಲ್ಲಿ ಅವರು ಜನಿಸಿದರು. ಮಾರ್ಕ್ಸ್ವಾದಿ ರಾಜಕಾರಣಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸೀತಾರಾಮ್ ಯೆಚೂರಿ ಸೇವೆ ಸಲ್ಲಿಸಿದರು.